ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಾವ್ಯ ಕ್ಷತ್ರಿಯ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದಾರೆ, ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಿದು ಈ ಥರ ವೇಸ್ಟಲ್ಲಿದ್ದಾಳೆ ಅಂತ ಅನ್ಕೋತಿದ್ದೀರಾ? ಸ್ವಲ್ಪ ಹೊಲದಲ್ಲಿ ಸ್ವಲ್ಪ ಕೆಲಸ ಐತೆ. ಕೆಲಸ ಅಂದರೆ ಟೊಮೊಟೊ ಹಣ್ಣು ಬಿಡಿಸ್ಬೇಕು. ಅಮ್ಮ ನಾನು ಇಬ್ಬರೇ ಬಿಡಿಸ್ಬೇಕು. ಬಿಸಿಲು ಬೇರೆ ಅಲ್ವಾ, ಹಂಗಾಗಿ ಇದು ಟೋಪಿ ಮತ್ತು ಒಂದು ಜರ್ಕಿನ್ ಹಾಕ್ಕೊಂಡಿದ್ದೀನಿ ಸೇಫ್ಟಿಗೆ ಇರಲಿ ಅಂತ. ಅದಕ್ಕೋಸ್ಕರ ಬೆಳಗ್ಗೆ ಅಮ್ಮ ಹೋಗಿ ಒಂದು 2 ಸಾಲ ಬಿಡಿಸಿದ್ರು ಅಷ್ಟೇ. ನಾನು ಮನೇಲಿ ಅಡುಗೆ ಎಲ್ಲ ಮಾಡಿ ಇಕ್ಕಿ ಹೋಗ್ಬೇಕು ಅಲ್ವಾ, ಒಂದೇ ಸಲ ಅಡುಗೆ ಮಾಡಿ ಊಟ ಮಾಡಿ ಮತ್ತು ಅಮ್ಮನೂ ಬಂದು ಊಟ ಮಾಡ್ಕೊಂಡು ಇವಾಗ ಮೇಕೆ ಎಲ್ಲ ಇಟ್ಕೊಂಡು ಹೋಗವ್ರೆ. ನಾನು ಕೂಡ ಒಂದು ಹಸು ಕರ ಐತಲ್ಲ ಅದನ್ನು ಇಟ್ಕೊಂಡು ಇವಾಗ ಹೋಗ್ಬೇಕು. ನಮ್ಮ ಮೇಕೆ ಮರಿ ಅಬ್ರ ನೋಡಿ, ಅಬ್ಬರ ಏನು ಅಬ್ರ ಅಪ್ಪ. ಮೇಕೆಗಳ್ನ ಇಟ್ಕೊಂಡು ಹೋಯ್ತಲ್ಲ ನಮ್ಮಮ್ಮ, ಹಂಗಾಗಿ ಅವು ಸೌಂಡ್ ಮಾಡ್ತಾವೆ. ಓಕೆ, ಇವಾಗ ಹೋಗೋಣ ಬನ್ನಿ. ಮತ್ತು ಇವತ್ತಿನ ದಿನ ಹೇಗಿರುತ್ತೆ, ಟೊಮೊಟೊ ಹಣ್ಣು ಬಿಡಿಸೋದು ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ, ನೋಡಬೇಕು. ಇವಾಗ ಹೋಗೋಣ ಬನ್ನಿ. ಹಸು ಕರೋನ ಕೂಡ ನಮ್ಮ ಅಮ್ಮನೇ ಇಟ್ಕೊಂತು. ಏನಕ್ಕೆ ಅಂದರೆ ನನ್ನ ಕೈಲಿ ಟೊಮೊಟೊ ಹಾಕ್ಕೊಳ್ಳೋಕ್ಕೆ ಚೀಲ ಮತ್ತು ನೀರು, ವಾಟರ್ ಬಾಟ್ಲು, ಹಂಗೆ ಮೊಬೈಲ್ದು ಸ್ಟ್ಯಾಂಡು ಎಲ್ಲ ಇತ್ತು. ಹಾಗಾಗಿ ನಮ್ಮ ಅಮ್ಮನೇ ಇಟ್ಕೊಂತು ಕರೋನ. ಅದು ಮೇಯಕ್ಕೆ ಅಂತೇಳಿ ಕಟಾಕ್ ಬರೋಕ್ಕೆ ಹೊಡ್ಕೊಂಡು ಹೋಗ್ತಾ ಇದೆ. ನೋಡಿ, ಟೊಮೊಟೊ ಹಣ್ಣು ಬಿಡಿಸ್ಬೇಕು ಅಂತ ಹೇಳಿದೆ ಅಲ್ವಾ ನಾನು. ಏನಕ್ಕೆ ನಾವು ಇದೆಲ್ಲ ನೋಡಿ, ರೈತರು ನಾವು ಎಷ್ಟೇ ಕಷ್ಟಪಟ್ಟು ಎಷ್ಟೇ ಶ್ರಮ ಹಾಕಿ ಮಾಡಿದ್ರೂ ರೇಟು ಸಿಗಲಿಲ್ಲ ಅಂದರೆ ಇದೇ ಪರಿಸ್ಥಿತಿ ಆಗೋದು. ಟೊಮೊಟೊ ಗಿಡ ಅಂದಮೇಲೆ ಕಡ್ಡಿ ಎಲ್ಲ ನಿಲ್ಲಿಸಿ ಮತ್ತು ಅದಕ್ಕೆ ಟೊಮೊಟೊ ಗಿಡಕ್ಕೆ ದಾರ ಎಲ್ಲ ಹಾಕಬೇಕು ಅಲ್ವಾ. ಹಾಗಾಗಿ ನಾವು ರೇಟ್ ಸಿಗಲಿಲ್ಲ ಅಲ್ವಾ, ಹಾಗಾಗಿ ನಾವು ಕಡ್ಡಿ ಕೂಡ ನಿಲ್ಲಿಸಲ್ಲ. ನೋಡಿ, ಕಡ್ಡಿ ತಂದು ಹಾಕಿದ್ದವು ಹಾಗೆ ಬಿಟ್ಟಿದ್ದೀವಿ, ಮತ್ತು ದಾರ ಕೂಡ ಹಾಕಕ್ಕೆ ಹೋಗಲಿಲ್ಲ. ಎಷ್ಟೇ ಕಷ್ಟಪಟ್ಟು ಮಾಡಿದ್ರು ರೈತರು ಬೆಳೆದಿರೋ ಬೆಳೆಗೆ ಬೆಲೆ ಸಿಗಲ್ಲ ಅಲ್ವಾ. ಹಂಗಾಗಿ ನಾವು ಅದಕ್ಕೆ ಜಾಸ್ತಿ ತಲೆನೇ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಸುಮ್ಮನೆ ಏನಕ್ಕಪ್ಪ ಕಷ್ಟಪಟ್ಟು ಮಾಡಿ ಮತ್ತು ರೇಟ್ ಸಿಗಲಿಲ್ಲ ಅಂದರೆ ನಮಗೆ ಬೇಜಾರಾಗುತ್ತೆ ಅಲ್ವಾ. ಹಾಗಾಗಿ ಹಿಂಗೆ ಬಿದ್ದೋಗಿದ್ದೆ ಅಲ್ವಾ, ಅದರಲ್ಲಿ ಎಷ್ಟೋ ವೇಸ್ಟ್ ಆಗಿಬಿಟ್ಟಿದೆ. ಮತ್ತು ಅದರಲ್ಲೇ ಒಂದೊಂದು ಎಷ್ಟು ಚೆನ್ನಾಗಿರೋ ಸಿಗ್ತಾವೋ ಅಷ್ಟನ್ನ ನಾವು ಬಿಡಿಸ್ಕೊಂಡು ಹೋಗೋಣ ಅಂತೇಳಿ ನಾನು ಅಮ್ಮ ಇಬ್ಬರೇ ಬಂದಿದ್ದೀವಿ. ಸಂತೆಗೆ ಹಾಕ್ಬೋದಲ್ವಾ, ಹಂಗಾಗಿ ಬಂದಿದ್ದೀವಿ. ನೋಡಬೇಕು ಎಷ್ಟು ಸಿಗ್ತವೆ ಅಂತ ಗೊತ್ತಿಲ್ಲ. ನೋಡಿ, ನಮ್ಮ ಮೇಕೆ ಮರಿಗಳು ಮನೆ ಹತ್ರನೇ ಬಿಟ್ಟು ಬಂದಿದ್ದೀವಿ. ಅವು ಸೌಂಡ್ ಮಾಡ್ತಾನೆ ಇದ್ದಾವೆ. ಅಮ್ಮ ಕರ ಇತ್ತಲ್ಲ ಅದನ್ನು ಕಟ್ಟಾಕಿ ಬರೋಕ್ಕೆ ಮೇವಿಗೆ ಅಂತ ಹೋಗೈತೆ. ನಾನು ಇವಾಗ ಬಿಡಿಸ್ಬೇಕು, ಅಮ್ಮ ನಾನು ಇಬ್ಬರೂ. ಬನ್ನಿ ಇವತ್ತು ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ನೀವು ಅನ್ಕೋಬೋದೇನೋ ಟೊಮೊಟೊ ಗಿಡ ಅಲ್ಲಿ ಇಲ್ಲ, ಏನು ಟೊಮೊಟೊ ಹಣ್ಣು ಬಿಡಿಸ್ತಾರೆ ಅಂತ ನೀವು ಅನ್ಕೋಬೋದು. ಏನಕ್ಕೆ ಹಂಗೆ ಆಗ್ಬಿಟ್ಟಿದೆ ಅಂದರೆ, ಇವಾಗ ಯಾರೇ ಆಗಲಿ, ರೈತರುಗಳು ಯಾರೇ ಆಗಲಿ, ಅವ್ರು ಬೆಳೆದಂಥ ಬೆಳೆಗೆ ಸರಿಯಾಗಿ ಬೆಲೆ ಸಿಗಲಿಲ್ಲ ಅಂದರೆ ಹೀಗೆ ಆಗೋದು. ಹೇಳ್ತಿರ್ತಾರೆ ಅಲ್ವಾ, ಟಿ ವಿಲಿ ನ್ಯೂಸಾಗೆಲ್ಲ ಹೇಳ್ತಿರ್ತಾರೆ, ನೇಣು ಹಾಕ್ಕೊಂಡು ಸತ್ತೋದ್ರು ರೈತರು, ಆತ್ಮಹತ್ಯೆ ಮಾಡಿಕೊಂಡ್ರು, ಈ ಥರ ಎಲ್ಲ ಹೇಳ್ತಾ ಇರ್ತಾರೆ ಅಲ್ವಾ. ಅವ್ರು ಏನಕ್ಕೆ ಮಾಡ್ಕೋತಾರೆ ಹೇಳಿ? ಈ ಥರ ಆದಾಗ ಅವ್ರು ಬೆಳೆದಿರೋಂಥ ಬೆಳೆ ಎಷ್ಟು ಶ್ರಮ ಇರುತ್ತೆ, ಎಷ್ಟು ಅವರೆಷ್ಟು ಭೂಮಿ ತಾಯಿಗೆ ಎಷ್ಟು ಬೆವ್ರನ್ನ ಹರಿಸಿರ್ತಾರೆ ಅಲ್ವಾ. ಹಾಗಾಗಿ ಅವ್ರು ಬೆಳೆದಂಥ ಬೆಳೆಗೆ ಪ್ರತಿಫಲ ಸಿಗಲಿಲ್ಲ ಅಂದರೆ ಪಾಪ ಅವ್ರು ಕಷ್ಟಪಟ್ಟು ಬೆಳೆ ಬೆಳೆದು ಸಾಲ ತೀರಿಸ್ಬೇಕು ಅಂತ ಹೇಳಿ ಅಷ್ಟೆಲ್ಲ ಕಷ್ಟಪಡ್ತಾರೆ. ಹಾಗಾಗಿ ಅವ್ರು ಬೆಳೆದಂಥ ಬೆಳೆಗೆ ರೇಟ್ ಇಲ್ಲ ಅಂದರೆ ಹೀಗೆ ಆಗೋದು ಅಲ್ವಾ. ಆತ್ಮಹತ್ಯೆ ಮಾಡ್ಕೊತಾರೆ. ಅದು ನಂಬಿಕೆ ಇರುತ್ತೆ ಅಲ್ವಾ, ನಾವು ಒಂದು ಬೆಳೆನ ಬೆಳೆದ್ರೆ ಬೆಲೆ ಸಿಕ್ಕಿದ್ರೆ ಸಾಲ ತೀರುತ್ತೆ ನಮ್ಮದು ಅನ್ನೋದೊಂದು ನಂಬಿಕೆ ಇರುತ್ತೆ. ಆ ನಂಬಿಕೆ ಸುಳ್ಳಾದಾಗ ರೈತರು ಆ ಥರ ಮಾಡ್ಕೋತಾರೆ, ಏನು ಮಾಡೋಕ್ಕಾಗಲ್ಲ. ನಾನು ನಿಜ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಾವು ನಮ್ಮ ಮನೇಲಿ ಬೇರೆಯವ್ರಿಗೂ ಗೊತ್ತಿಲ್ಲ, ನಾವು ಯಾವುದೇ ಒಂದು ಬೆಳೆ ಬೆಳೆದ್ರೂ ನಿಜವಾಗ್ಲೂ ಹೇಳ್ತಿದ್ದೀನಿ, ಯಾವುದೂ ರೇಟ್ ಸಿಕ್ಕಿಲ್ಲ ನಮಗೆ, ಯಾವುದೂ ರೇಟ್ ಸಿಕ್ಕಿಲ್ಲ. ಅದೇನಕ್ಕೆ ಅಂತ ಗೊತ್ತಿಲ್ಲ, ಅಥವಾ ನಾವೇ ಟೈಮಿಗೆ ಸರಿಯಾಗಿ ಹಾಕಲ್ವಾ, ಅಥವಾ ಬೆಲೆನೇ ಸಿಗ್ತಿಲ್ವಾ, ರೇಟೇ ಆಗ್ತಿಲ್ವಾ, ಅದಂತೂ ನನಗೆ ಗೊತ್ತಿಲ್ಲ. ನಾನು ಅಂತ ಇರ್ತೀನಿ ನಮ್ಮ ಅಪ್ಪಂಗೆ, ಏನೇ ಬೆಳೆದ್ರು ನೀವು ರೇಟ್ ಸಿಗಲ್ಲ, ಸುಮ್ಮನೆ ಏನಕ್ಕೆ ಅಷ್ಟೊಂದು ಕಷ್ಟಪಟ್ಟು ಮಾಡೋಕ್ಕೆ ಹೋಗ್ತೀರಾ,
ಅಂತ ಹೇಳಿ ಹೇಳ್ತಾ ಇರ್ತೀನಿ. ನಮ್ಮ ಮನೇಲಿ ಇನ್ನೇನು ಹಂಗೆ ಬಿಡೋಕ್ಕಾಗುತ್ತಾ ಅಂತ ಹೇಳಿ ಇವತ್ತೆಲ್ಲ ನಾಳೆ ಸಿಗ್ಬೋದೇನೋ ಅನ್ನೋ ನಂಬಿಕೆಯಲ್ಲಿ ನಮ್ಮ ಮನೇಲಿ ಮಾಡ್ತಾನೆ ಇರ್ತಾರೆ, ಕಷ್ಟಪಡ್ತಾನೆ ಇರ್ತಾರೆ. ಏನು ಮಾಡೋಕ್ಕಾಗಲ್ಲ. ಹ್ಞೂ ಅದು ಎಷ್ಟೊತ್ತಾಯಿತು ಅಂದರೆ ನಾವು ದಾರ ಹಾಕಿ ಕಡ್ಡಿ ಎಲ್ಲ ನಿಲ್ಲಿಸಿದ್ರೆ ಆರಾಮಾಗಿ ಈಸಿಯಾಗಿ ಬಿಡಿಸ್ಕೊಂಡು ಹೋಗ್ಬೋದು ಟೊಮೊಟೊನ. ನೆಲದಲ್ಲಿ ಇರೋದ್ರಿಂದ ನೋಡಿ ನೋಡಿ ಚೆನ್ನಾಗಿರೋವನ್ನ ಆರಿಸ್ಕೋಬೇಕು. ಏನಕ್ಕೆ ಅಂದರೆ ಈಗ ನೋಡಿ ಬಿಡೋಕ್ಕಾಗೋದಿಲ್ಲ ಅಲ್ವಾ, ಈಗ ಹಣ್ಣಾಗಿರ್ತವೆ. ಈಗ ನೋಡಿ ಬಿಟ್ಟರೆ ಬೇರೆಯವ್ರು ನೋಡಿದ್ರೆ ಏನಂತಾರೆ, ನೋಡಿ ಎಷ್ಟು ದುರಾಂಕಾರ ಇವರಿಗೆ, ಬೆಳೆದಿರೋ ಬೆಳೆನ ಬಿಟ್ಟಿದಾರಲ್ಲ ಅಂತಾರೆ ಅಂತ. ನಮ್ಮ ಅಮ್ಮ ಇದ್ದಿದ್ದು ಎಷ್ಟು ಸಿಗ್ತಾವೋ ಅಷ್ಟನ್ನೇ ಬಿಡಿಸ್ಕೊಂಬರೋಣ ಬಾ ಅಂತ ಹೇಳಿ ಕರ್ಕೊಂಡೋದ್ರು. ಮತ್ತು ಅವರು ಪಕ್ಕದ ಮನೆಯವರು ಹಾಗೆ ಮಾತಾಡ್ಸೋಕ್ಕೆ ಅಂತ ಬಂದಿದ್ದರು, ಮಾತಾಡ್ಸ್ಕೊಂಡು ಹೋಗೋಕ್ಕೆ ಅಂತೇಳಿ ಬಂದಿದ್ದರು. ಅವರು ಒಂದೆರಡು ಬಿಡಿಸಿದ್ರು ಟೊಮಟೊನ. ಮತ್ತು ನೀವೆಲ್ಲ ಬೆಳೆಯೋಂಥ ಬೆಳೆಗೆ ರೇಟ್ ಹೆಂಗೆ ಸಿಗುತ್ತೆ? ಎಲ್ಲ ಕಡೆನೂ ಒಂದೇ ಅಲ್ವಾ, ಯಾರಿಗೂ ಏನು ಸ್ಪೆಷಲ್ ಏನಲ್ಲ ಅಂತ ಅನ್ಕೋತೀನಿ. ನಾನು ನಿಜ ಹೇಳ್ತೀನಿ, ರೈತರುಗಳು ಬೆಳೆಗೆ ಹಾಕೋ ಬಂಡವಾಳನೇ ಜಾಸ್ತಿ, ಅದರಿಂದ ಬರೋದು ಕಡಿಮೆ. ಹಾಕೋ ಬಂಡವಾಳ ಜಾಸ್ತಿ, ಬರೋ ದುಡ್ಡು ಕಡಿಮೆ. ರೈತರುಗಳು ನಿಜವಾಗ್ಲೂ ಹೇಳ್ತೀನಿ, ಲಾಭ ಬರಬೇಕು ಅಂತ ಯಾರೂ ಅಂದ್ಕೊಳ್ಳಲ್ಲ. ಅವರು ಹಾಕಿರೋ ಬಂಡವಾಳ, ಖರ್ಚಾಗಿರೋ ದುಡ್ಡು ಬರಬೇಕಪ್ಪ, ಅಷ್ಟಾದರೂ ಹುಟ್ಟಬೇಕು ನಮಗೆ ದುಡ್ಡು ಅಂತ ಹೇಳಿ ಅವರು ನಿರೀಕ್ಷೆ ಮಾಡಿರ್ತಾರೆ. ಗೊತ್ತಲ್ಲ ನಿಮಗೆ ಈ ಸರ್ಕಾರ ಏನು ಅಂತ. ಬೆಲೆ ಸಿಗದೆ ಇದ್ದರೆ ಹೀಗೆ ಆಗೋದು. ರೈತರುಗಳೆಲ್ಲ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರು, ಇಲ್ಲ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ ಪ್ರತಿದಿನ ಬೆಳಗ್ಗೆ ಇದ್ದರೆ ನ್ಯೂಸಲ್ಲಿ ಬರ್ತಾನೆ ಇರುತ್ತೆ. ನಾವು ನೋಡಿ ಸುಮ್ಮನೆ ಆಗೋದಷ್ಟೇ, ಸರ್ಕಾರ ನಾವು ಅಷ್ಟು ಬೈಕೊಂಡು ಸುಮ್ಮನೆ ಆಗೋದಷ್ಟೇ. ಯಾವುದೇ ಆದರೂ ಅಷ್ಟೇ, ನಾವು ಪಟ್ಟಿದ್ದಕ್ಕೂ ಸಾರ್ಥಕ ಆಯಿತು, ಪ್ರತಿಫಲ ಸಿಕ್ತು ಅಂದಾಗ ಅದರಲ್ಲಿ ಆಗೋ ಖುಷಿನೇ ಬೇರೆ, ಒಂದು ನೆಮ್ಮದಿ ಅಲ್ವಾ. ಮತ್ತು ನಮ್ಮದು ಮೋಟ್ರು ಬೇರೆ ಏನೋ ಆಗೈತೆ, ಅದು ಬೇರೆ ರಿಪೇರಿ ಬಂದೈತೆ, ಅದನ್ನು ಬೇರೆ ರಿಪೇರಿ ಮಾಡಿಸ್ಕೊಂಬರ್ಬೇಕು. ಈ ಥರ ಎಲ್ಲದು ಒಂದೇ ಸಲ ಕೈ ಕೊಟ್ಬಿಟ್ರೆ ಏನು ಮಾಡೋದು ನಮ್ಮಂಥವ್ರು. ನೀರು ಬೇರೆ ಬಿಟ್ಟಿರಲಿಲ್ಲ, ನೀರು ತುಂಬ ದಿನ ಆಗಿತ್ತು ಬಿಟ್ಟು. ಮೋಟ್ರು ರಿಪೇರಿ ಬಂದಿತ್ತಲ್ಲ, ಹಂಗಾಗಿ ನೀರು ಕೂಡ ಬಿಟ್ಟಿರಲಿಲ್ಲ, ತುಂಬ ದಿನ ಆಗಿತ್ತು. ತುಂಬ ದಿನ, ಒಂದು ವಾರ ಆಗಿತ್ತು ಅನಿಸುತ್ತೆ. ನಾವು ಬಿಸಿಲು ಬೇರೆ ಅಲ್ವಾ, ಒಂದು ಅರ್ಧ ಟೊಮೊಟೊ ಬಿಡಿಸಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಹೇಳಿ ಹೋಗಿದ್ದು. ನೀರು ಕುಡಿದು ಸ್ವಲ್ಪ ಹೊತ್ತು ನಮಗೂ ಅದು ಸಾಕಾಗುತ್ತೆ ಅಲ್ವಾ. ಹಂಗೆ ನೀರು ಕುಡ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು, ನಾನು ಕೂಡ ನಮ್ಮಮ್ಮ ಎಲೆ ಅಡಿಕೆ ಹಾಕೋತಿದ್ರಲ್ಲ, ನಾನು ಕೂಡ ಸ್ವಲ್ಪ ಹಾಕ್ಕೊಂಡೆ ಎಲೆ ಅಡಿಕೆನ. ಮಾವಿನ ಮರದ ಕೆಳಗಡೆ ಕೂತಿದ್ವು, ಎಷ್ಟು ತಣ್ಣು ಗಾಳಿ ಬೀಸ್ತಿತ್ತು ಅಲ್ವಾ. ಹೊಲದಲ್ಲಿ ಈ ಥರ ಏನದು ಹೊಂಗೆ ಮರಗಳು, ಬೇವಿನ ಮರಗಳು, ಈ ಥರ ಮಾವಿನ ಮರಗಳು ಇದ್ದಾಗ ನಮಗೆ ಅಷ್ಟು ಬಿಸಿಲಲ್ಲಿ ಅಷ್ಟು ಸಾಕಾಗಿ ಹೋಗಿ ಅದ್ರ ಕೆಳಗಡೆ ಕೂತ್ಕೊಂಡು ಒಂದು ನಿಮಿಷ ಕಾಲ ಕಳೆದ್ರೆ ಎಷ್ಟು ನೆಮ್ಮದಿ ಅಲ್ವಾ, ಎಷ್ಟು ತಣ್ಣು ಗಾಳಿ ಬೀಸ್ತಾ ಇರುತ್ತೆ. ಈ ಥರ ಗಾಳಿ ಯಾವ ಸಿಟಿಲೂ ಸಿಗಲ್ಲ ಅಲ್ವಾ, ಅದಕ್ಕೆ ನಮ್ಮ ಹಳ್ಳಿನೇ ಸೂಪರ್ ಅನ್ನೋದು.
ಅವ್ರು ಇನ್ನೊಬ್ರನ್ನ ಏನಕ್ಕೆ ಕ್ಯಾಮ್ರಾದಾಗ ತೋರಿಸ್ತಿಲ್ಲ ಅಂದರೆ ಅವರಿಗೆ ಕಂಫರ್ಟಬಲ್ ಇರಲ್ಲ ಅಲ್ವಾ. ಎಲ್ರಿಗೂ ಕಂಫರ್ಟಬಲ್ ಇರಲ್ಲ ಕ್ಯಾಮ್ರಾದಲ್ಲಿ ಬರೋಕ್ಕೆ ಅಂತ, ಹಾಗಾಗಿ ಅವ್ರನ್ನ ತೋರಿಸಿಲ್ಲ. ನನ್ನ ಬಾಯಿ ನೋಡಿ ಹೆಂಗೆ ಆಡ್ತಿದ್ದೆ ಫಾಸ್ಟು ವಿಡಿಯೋ ಫಾಸ್ಟ್ ಮಾಡಿರೋದಕ್ಕೆ ಹಂಗೆ ಅದೊಂಥರ ಚೆನ್ನಾಗಿರುತ್ತೆ ಅಲ್ವಾ. ವಿಡಿಯೋ ಫಾಸ್ಟ್ ಮಾಡಿಬಿಟ್ಟು ನೋಡಿದ್ರೆ ಒಂಥರ ಕಾಮಿಡಿಯಾಗಿರುತ್ತೆ ನೋಡಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆದಮೇಲೆ ಲಾಸ್ಟಲ್ಲಿ ಇನ್ನೂ ಸ್ವಲ್ಪ ಇತ್ತಲ್ಲ ಅದನ್ನು ಅವರು ಹೋದರು, ಅವ್ರ ಮನೆಗೆ ಹೋದರು. ಮತ್ತು ಇನ್ನು ಸ್ವಲ್ಪ ಇತ್ತಲ್ಲ, ನಾನು ಅಮ್ಮ ಇಬ್ಬರು ಬಿಡಿಸ್ತಾಯಿದ್ದು. ಬಿಸಿಲು ಬೇರೆ. ನಾನು ಇಷ್ಟೊತ್ತು ಹೇಳಿದ್ದು ನಿಜ ತಾನೇ? ನಿಮಗೇನಾದರೂ ಸುಳ್ಳು ಅಂತ ಅನಿಸುತ್ತಾ? ಮೇ ಬಿ ಸುಳ್ಳಲ್ಲ ಅಂತ ಅನ್ಕೋತೀನಿ. ನಾನು ಇರೋ ನಿಜನೇ ಹೇಳಿದ್ದೀನಿ ಅನ್ಕೊತೀನಿ. ಅದು ಏನಕ್ಕೆ ಅಷ್ಟೊಂದು ಬೇಜಾರಾಗುತ್ತೆ ಅಂದರೆ, ದಿನ ಬೆಳಗ್ಗೆ ಎದ್ರು ಹೊಲದಲ್ಲಿ ಹೋಗಿ ದುಡಿಯೋರಿಗೆ ಅಷ್ಟೇ ಗೊತ್ತಿರುತ್ತೆ ಅಲ್ವಾ ಅದ್ರ ಕಷ್ಟ ಏನು ಅಂತ. ಪ್ರತಿಫಲ ಸಿಗಲಿಲ್ಲ ಅಂದರೆ ಯಾರು ಬೇಕಾದರೂ ಮಾತಾಡ್ತಾರೆ. ನಾವು ರೈತರ ಮಕ್ಕಳೇ ಅಲ್ವಾ, ಹಾಗಾಗಿ ನಮಗೂ ಕಷ್ಟ, ಅದ್ರ ಕಷ್ಟ ಏನು ಅನ್ನೋದೆಲ್ಲದೂ ಗೊತ್ತಾಗುತ್ತೆ. ಟೊಮೊಟೊ ಗಿಡಕ್ಕೆ ಕಡ್ಡಿ ನಿಲ್ಸೋಕ್ಕೆ ಅಂತ ಹೇಳಿ ತಂದು ಅಲ್ಲಿ ಹಾಕಿದ್ವಲ್ಲ, ಅದೇ ಹೇಳಲ್ವಾ, ರೇಟ್ ಇಲ್ಲ ಅಂದಮೇಲೆ ಏನಕ್ಕೆ ಮಾಡಬೇಕು. ಹಾಗಾಗಿ ನಮ್ಮ ಅಪ್ಪ ಅದಕ್ಕೆ ತಲೆನೇ ಕೆಡಿಸ್ಕೊಳ್ಳಿಲ್ಲ, ಬೇಜಾರು ಮಾಡಿಕೊಂಡು ಕಡ್ಡಿ ನಿಲ್ಸೋದು ಬೇಡ, ದಾರನೂ ಹಾಕೋದು ಬೇಡ ಅಂತ ಹೇಳಿ. ಆಮೇಲೆ ಅಡಿಕೆಕಾಯಿ ಬೇರೆ ಇದ್ವಲ್ಲ, ಹಾಗಾಗಿ ನಮ್ಮ ಅಪ್ಪ ಅಡಿಕೆಕಾಯಿ ಕಡೆಗೆ ಹೋಯ್ತು. ಟೊಮೊಟೊ ಗಿಡಕ್ಕೆ ಇನ್ನೇನು ನಾವು ಮಾಡಿದ್ರೂ ಪ್ರಯೋಜನ ಇರಲಿಲ್ಲ, ರೇಟೇ ಇಲ್ಲ ಟೊಮೊಟೊಗೆ. ಆಮೇಲೆ ಇನ್ನೊಂದೇನು ಅಂದರೆ, ನಾವು ನಾವು ಬೆಳೆದಿರೋಂಥ ಬೆಳೆನ ಮಾರೋಕ್ಕೋದ್ರೆ ಕಡಿಮೆ ದುಡ್ಡು, ಅದೇ ನಾವು ತಂದು ಅದನ್ನು ತಿನ್ನೋಕ್ಕೋದ್ರೆ ಜಾಸ್ತಿ ದುಡ್ಡು. ಯಾವ ನ್ಯಾಯನಪ್ಪ ಇದು? ಹೇಳ್ತಿರ್ತಾರೆ ರೈತರಿಗೆ ಅದನ್ನು ಕೊಡ್ತಾರೆ ಸರ್ಕಾರದಿಂದ, ಇದನ್ನು ಕೊಡ್ತಾರೆ ಸರ್ಕಾರದಿಂದ ಅಂತ. ಯಾವ ಬದನೆಕಾಯೂ ಇಲ್ಲ. ರೈತರ ಹತ್ರನೇ ಯಾವುದ್ರ ಮೇಲಾದರೂ ಒಂದು ಹಾಕ್ತಾರೆ, ಅದನ್ನೇ ರೈತರಿಗೆ ಕೊಡ್ತಾರೆ ಅಷ್ಟೇ. ಅದು ಬಿಟ್ಟರೆ ಅವ್ರು ಸ್ವಂತವಾಗಿ ಯಾವುದನ್ನು ಕೊಡಲ್ಲ. ಇದು ನಿಜ ಆದರೆ ಕಮೆಂಟ್ ಮಾಡಿ, ಸುಳ್ಳಾದರೂ ಕಮೆಂಟ್ ಮಾಡಿ, ನಾನೇನು ಅಂದ್ಕೊಳ್ಳಲ್ಲ. ಈಗ ಹೇಳಲ್ಲ, GST ಅಂತೆ, ಅದಂತೆ ಇದಂತೆ ಅಂತೇಳಿ ಹಾಕ್ತಾರೆ, ಅದನ್ನೇ ವಾಪಸ್ ಕೊಡ್ತಾರೆ. ರೈತರ ಹತ್ರನೇ ಇಸ್ಕೋತಾರೆ, ಅವರಿಗೆ ವಾಪಸ್ ಕೊಡ್ತಾರೆ. ಅವ್ರು ಕೊಡೋದಿಂದ ಏನೈತೆ? ಎಲ್ಲದೂ ರೇಟ್ ಜಾಸ್ತಿ, ಎಲ್ಲದೂ ರೇಟ್ ಜಾಸ್ತಿ. ಆದರೆ ರೈತರು ಬೆಳೆಯೋ ಬೆಳೆಗೆ ಬೆಲೆನೇ ಇಲ್ಲ. ರೈತರು ಬೆಳೆದು ಕೊಟ್ಟರೆ ತಾನೇ ಇವ್ರು ತಿನ್ನೋಕ್ಕಾಗೋದು. ಯಾವಾಗ ನಮ್ಮ ದೇಶ ಉದ್ಧಾರ ಆಗುತ್ತೋ ಗೊತ್ತಿಲ್ಲ. ರೈತರು ಇದ್ರೇ ಒಂದೊತ್ತು ತಿನ್ನೋಕೆ ಅನ್ನ ಸಿಗೋದು ಅಂತ ಅನ್ಕೋತೀನಿ ನಾನು. ರೈತರಿಲ್ಲ ಅಂದರೆ ಯಾವುದೂ ಆಗಲ್ಲ. ನಾನು ನೋಡಿ ಯಾವ ಥರ ಕಾಣಿಸ್ತಿದ್ದೀನಿ, ಒಳ್ಳೆ ಕಳ್ಳಿ ಥರ ಕಾಣಿಸ್ತಿದ್ದೀನಿ. ಬಿಸಿಲು ಅಲ್ವಾ, ಹಂಗಾಗಿ ಜರ್ಕಿನು ಮತ್ತು ಟೋಪಿ ಎಲ್ಲನೂ ಹಾಕ್ಕೊಂಡಿದ್ದೆ. ಅಲ್ಲಿ ಮಾವಿನ ಮರದ ಕೆಳಗಡೆ ಕ್ರೇಟ್ ಇಕ್ಕಿದ್ದು, ಆ ಕ್ರೇಟಿಗೆ ಹಾಕೋಣ ಅಂತೇಳಿ ಹೋಗಿದ್ದು ನಾನು. ಅದನ್ನು ಮತ್ತೆ ಈ ಕ್ರೇಟನ್ನ ಮತ್ತೆ ಮನೆ ಹತ್ರ ತೊಗೊಂಡೋಗ್ಬೇಕು.
ನಮ್ಮ ಅಪ್ಪ ಇಲ್ವಲ್ಲ, ನಮ್ಮ ಅಪ್ಪ ಇದ್ದಿದ್ದರೆ ತಗೊಂಡೋಗೋರು. ನಾವೇ ಹೊತ್ಕೊಂಡು ಹೋಗ್ಬೇಕು ಮನೆ ಹತ್ರ. ಮನೆ ದೂರ ಇಲ್ಲ, ಸ್ವಲ್ಪ ಅಷ್ಟೆ. ರೈತರ ಮಕ್ಕಳು ಅಂದಮೇಲೆ ಎಲ್ಲದೂ ಮಾಡಲೇಬೇಕು ಅಲ್ವಾ. ನಮ್ಮ ಕೈಲಿ ಆಗಿದ್ದನ್ನು, ಎಲ್ಲದು ಅಂತಲ್ಲ, ನಮ್ಮ ಕೈಲಿ ಆಗಿದ್ದನ್ನು ನೋಡಿ ಇಷ್ಟು ಸಿಕ್ಕಿದ್ದು, ಒಂದು 5-6 ಕ್ರೇಟ್ ಸಿಕ್ಕಿದ್ದು ಅಷ್ಟೇ. ಎಸ್, ಓಕೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಗಾಯ್ಸ್, ಲವ್ ಯು ಆಲ್, ಬಾಯ್.